ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 1ನೇ ಮಾರ್ಚ್ 2026 ಅವ್ಯಕ್ತ ಮುರಳಿಯ ಮಂಥನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಆಳವಾದ ಮಂಥನದಲ್ಲಿ ನಾವು ತುಂಬಾ ವಿಶೇಷವಾದ ವಿಷಯಗಳನ್ನ ನೋಡ್ಲಿದ್ದೀವಿ. ಅಂದ್ರೆ ಪರಮಾತ್ಮನ ಅವಿನಾಶಿ ಬಣ್ಣ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಯಥಾರ್ಥ ಹೋಲಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಖಂಡಿತ. ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದಾಗ ಮಾಯೆಯ ತಂತ್ರಗಳನ್ನ ಎದುರಿಸೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಮಂಥನ ಮಾಡೋಣ. ಹೌದು. ಮತ್ತು ನಮ್ಮ ಹಳೆಯ ಸಂಸ್ಕಾರಗಳನ್ನ ಸಂಪೂರ್ಣವಾಗಿ ಭಸ್ಮ ಮಾಡೋದು ಹೇಗೆ ಅನ್ನೋದರ ಅದ್ಭುತ ಒಳನೋಟಗಳನ್ನ ನಾವೆಲ್ಲರೂ ಸೇರಿ ತಿಳಿಯೋಣ. ನಿಜ. ಈ ವಿಷಯಗಳು ನಮ್ಮ ದೈನಂದಿನ ಪುರುಷಾರ್ಥದಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಇಂದಿನ ಮಂಥನ ಶುರು ಮಾಡೋಣ ಅಲ್ವಾ? ಖಂಡಿತ. ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯ ವಿಷಯ ಹೀಗಿದೆ: ಪರಮಾತ್ಮನ ಸಂಘದ ರಂಗಿನ ಮತ್ತು ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನ ಆಚರಿಸಿ. ಈ ಸಾಲನ್ನ ಕೇಳಿದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ ಪರಮಾತ್ಮನ ಸಂಘದ ಬಣ್ಣದ ಬಗ್ಗೆ ಅಲ್ವಾ? ಹೌದು. ಪ್ರಾಪಂಚಿಕವಾಗಿ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ ಎಂತಹ ಜನರ ಜೊತೆ ಬೆರೆಯುತ್ತಾನೋ ಆತನ ವ್ಯಕ್ತಿತ್ವ ಕೂಡ ಅದೇ ರೀತಿ ರೂಪುಗೊಳ್ಳುತ್ತೆ. ಅದನ್ನೇ ನಾವು ಸಂಘದ ದೋಷ ಅಥವಾ ಸಂಘದ ಬಣ್ಣ ಅಂತ ಕರಿತೀವಿ. ಆದರೆ ಪರಮಾತ್ಮನ ಸಂಘದ ಬಣ್ಣ ಲೌಕಿಕ ಬಣ್ಣಗಳಿಗಿಂತ ಸಂಪೂರ್ಣ ಭಿನ್ನ. ಲೌಕಿಕ ಬಣ್ಣಗಳು ಕಾಲಕ್ರಮೇಣ ಮಾಸಿ ಹೋಗುತ್ತೆ ಅಥವಾ ಕಷ್ಟದ ಪರಿಸ್ಥಿತಿಗಳು ಎದುರಾದಾಗ ಮರೆಯಾಗುತ್ತೆ. ನಿಜ. ಆದರೆ ನಾವು ಪರಮಾತ್ಮನನ್ನ ನಮ್ಮ ಸದಾಕಾಲದ ಜೊತೆಗಾರನನ್ನಾಗಿ ಮಾಡಿಕೊಂಡಾಗ ಆತನ ಪವಿತ್ರತೆಯ ಬಣ್ಣ ನಮ್ಮ ಆತ್ಮದ ಮೇಲೆ ಅವಿನಾಶಿಯಾಗಿ ಅಚ್ಚೊತ್ತುತ್ತೆ. ಹೌದು. ಆಗ ನಾವು ಸಹಜವಾಗಿಯೇ ಅತಿ ಪವಿತ್ರ ಅಂದ್ರೆ ಹೋಲಿಯಸ್ಟ್ ಆತ್ಮಗಳಾಗ್ತೀವಿ. ಈ ಅವಿನಾಶಿ ಬಣ್ಣದ ಹಿಂದಿನ ಮನಃಶಾಸ್ತ್ರವನ್ನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಪವಿತ್ರತೆ ಅನ್ನೋದು ನಾವು ಬಲವಂತವಾಗಿ ಕಷ್ಟಪಟ್ಟು ಅಳವಡಿಸಿಕೊಳ್ಳಬೇಕಾದ ಯಾವುದೋ ಕೃತಕ ನಿಯಮ ಅಲ್ಲ. ಖಂಡಿತ ಅಲ್ಲ. ನಾವು ಕಂಬೈನ್ಡ್ ಸ್ವರೂಪದಲ್ಲಿ ಅಂದ್ರೆ ಸದಾ ಪರಮಾತ್ಮನ ಜೊತೆಯಲ್ಲೇ ಇದ್ದೀವಿ ಅನ್ನೋ ಆಳವಾದ ಅರಿವಿನಲ್ಲಿ ಜೀವಿಸಲು ಶುರು ಮಾಡಿದಾಗ ಆತನ ಗುಣಗಳು ನಮ್ಮೊಳಗೆ ಸ್ವಾಭಾವಿಕವಾಗಿ ಹರಿಯಲು ಶುರುವಾಗುತ್ತೆ. ಇದು ಹೇಗಂದ್ರೆ ಬೆಂಕಿಯ ಜೊತೆಗಿರುವ ಕಬ್ಬಿನ ತುಂಡು ತಾನಾಗಿಯೇ ಬೆಚ್ಚಗಾಗುವ ಹಾಗೆ. ಹೌದು. ಬಹಳ ಸುಂದರವಾದ ಉದಾಹರಣೆ. ಈ ಕಂಬೈನ್ಡ್ ಸ್ಥಿತಿಯೇ ನಮ್ಮನ್ನ ಹಳೆಯ ಕೊಳೆಯಾದ ಸಂಸ್ಕಾರಗಳಿಂದ ರಕ್ಷಿಸುವ ಅತೀ ದೊಡ್ಡ ಕವಚ. ಆದ್ರೆ ಇಲ್ಲಿಯೇ ಮಾಯೆ ತನ್ನ ಅತ್ಯಂತ ಚತುರ ತಂತ್ರವನ್ನ ಪ್ರಯೋಗ ಮಾಡುತ್ತೆ. ಮಾಯೆಯ ತಂತ್ರಗಳು ಬಹಳ ಸೂಕ್ಷ್ಮವಾಗಿರುತ್ತೆ ಅಲ್ವಾ? ಹೌದು. ನಾವು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಾಗಲೋ ಅಥವಾ ಮನೆಯವರ ಜೊತೆ ಸಣ್ಣದೊಂದು ಭಿನ್ನಾಭಿಪ್ರಾಯ ಬಂದಾಗಲೋ ಮಾಯೆ ನಮ್ಮನ್ನ ಪರಮಾತ್ಮನಿಂದ ಮಾನಸಿಕವಾಗಿ ಬೇರ್ಪಡಿಸುತ್ತೆ. ಇದು ನನ್ನ ಸಮಸ್ಯೆ, ನಾನು ಇದನ್ನ ಬಗೆಹರಿಸ್ಬೇಕು ಅನ್ನೋ ನಾನು ಮತ್ತು ನನ್ನದು ಅನ್ನೋ ಅಹಂಕಾರದ ಭಾವನೆಯನ್ನ ಹುಟ್ಟುಹಾಕತ್ತೆ. ನಿಜ. ಹಾಗೆ ಮಾಡಿ ನಮ್ಮನ್ನ ಒಂಟಿ ಮಾಡುತ್ತೆ. ಯಾವಾಗ ನಾವು ಒಂಟಿಯಾಗ್ತೀವೋ ಆಗ ನಮ್ಮಲ್ಲೇ ಆಳವಾಗಿ ಅಡಗಿದ್ದ ಅಂದ್ರೆ ಮರ್ಜ್ ಆಗಿದ್ದ ಹಳೆಯ ಸಂಸ್ಕಾರಗಳನ್ನ ಮಾಯೆ ಸುಲಭವಾಗಿ ಇಮ್ಮರ್ಜ್ ಮಾಡುತ್ತೆ, ಅಂದ್ರೆ ಮೇಲ್ಮೈಗೆ ತರುತ್ತೆ. ಖಂಡಿತ. ಒಮ್ಮೆ ಹಳೆ ಸಂಸ್ಕಾರಗಳು ಮೇಲ್ಮೈಗೆ ಬಂದ್ರೆ ಪರಮಾತ್ಮನ ಜೊತೆಗಿನ ಆ ಮಧುರವಾದ ಕಂಬೈನ್ಡ್ ಸ್ವರೂಪ ಮರ್ತು ಹೋಗುತ್ತೆ. ಮಾಯೆ ನಮ್ಮನ್ನ ಒಂಟಿ ಮಾಡಿದ ತಕ್ಷಣ ನಮ್ಮೊಳಗೆ ಪ್ರವೇಶಿಸುವ ಮೊದಲ ಶತ್ರುಗಳು ಅಂದ್ರೆ ಆಲಸ್ಯ ಮತ್ತು ಹುಡುಗಾಟಿಕೆ. ಇವು ಕೇವಲ ಸಾಮಾನ್ಯ ಗುಣಗಳಲ್ಲ. ಇವು ರಾವಣನ ಖಜಾನೆಯ ನೇರ ಆಸ್ತಿಗಳು. ಆದ್ರೆ ನಮ್ಮಲ್ಲಿರುವ ಬಹುದೊಡ್ಡ ದೌರ್ಬಲ್ಯ ಏನಂದ್ರೆ ಅನೇಕ ಬಾರಿ ನಾವು ಈ ರಾವಣನ ಆಸ್ತಿಯನ್ನ ನಾವೇ ರಕ್ಷಿಸಿಕೊಳ್ಳಲು ಶುರು ಮಾಡ್ತೀವಿ. ಹೌದು. ಯಾರಾದ್ರೂ ನಮ್ಮ ಕೋಪ, ನಮ್ಮ ಅಹಂಕಾರ ಅಥವಾ ನಮ್ಮ ಆಲಸ್ಯದ ಬಗ್ಗೆ ಪ್ರಶ್ನಿಸಿದ್ರೆ ನಾವು ಬಹಳ ಹೆಮ್ಮೆಯಿಂದ ಮಾಡೋದು, ಇದು ನನ್ನ ಸ್ವಭಾವ, ಇದು ನನ್ನ ಸಂಸ್ಕಾರ ಅಂತ ಸಮರ್ಥಿಸ್ಕೊಳ್ತೀವಿ. ಅಂದ್ರೆ ಇಂಗ್ಲಿಷ್ನಲ್ಲಿ ಮೈ ಸಂಸ್ಕಾರ ಅಂತಾರಲ್ಲ, ಆ ರೀತಿ ಒಂದು ಕೆಟ್ಟ ಅಭ್ಯಾಸವನ್ನ ನನ್ನದು ಅಂತ ಒಪ್ಕೊಳ್ಳೋದು ಅಂದ್ರೆ ರಾವಣನ ಖಜಾನೆಯನ್ನ ನಮ್ಮ ಸ್ವಂತ ಖಜಾನೆ ಅಂತ ಅಪ್ಕೊಂಡ ಹಾಗೆ ಅಲ್ವಾ? ನಿಜ. ಇದು ಆಧ್ಯಾತ್ಮಿಕ ಪಥದಲ್ಲಿ ಅತಿ ದೊಡ್ಡ ತಡೆಗೋಡೆ. ಈ ನನ್ನ ಸಂಸ್ಕಾರ ಅನ್ನೋ ರಾಜಮಾರ್ಗದ ಸಬೂಬು ರಾಯಲ್ ಎಕ್ಸ್ಕ್ಯೂಸ್ ಅಂತೀವಲ್ಲ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸಬೇಕಾಗಿದೆ. ಈ ಸಬೂಬು ನಮ್ಮ ಪ್ರಗತಿಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡುತ್ತೆ. ಖಂಡಿತ. ನಾವು ತಂದೆಯ ಖಜಾನೆಯಾದ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯನ್ನ ಬಿಟ್ಟು ಹಳೆಯ ಅಭ್ಯಾಸಗಳನ್ನೇ ಆಶ್ರಯಿಸ್ತೀವಿ. ನಡೆಯುತ್ತಾ ನಮ್ಮ ಮೇಲೆ ಯಾವ ಬಣ್ಣದ ಪ್ರಭಾವ ಇದೆ ಅನ್ನೋದನ್ನ ನಾವು ಪ್ರತಿ ನಿಮಿಷವೂ ಪರಿಶೀಲಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇಲ್ಲಿ. ಹೌದು.
ಈ ನಿರಂತರ ಪರಿಶೀಲನೆಯೇ ನಮ್ಮನ್ನ ನಿಜವಾದ ಹೋಲಿ ಆಚರಿಸುವ ಕಡೆಗೆ ಕರೆದೊಯ್ಯುತ್ತೆ. ಹೋಲಿ ಅಂದ್ರೆ ಕೇವಲ ಬಣ್ಣಗಳನ್ನ ಎರಚ್ಕೊಳ್ಳೋದಲ್ಲ ಅಲ್ವಾ? ಹೌದು, ಖಂಡಿತ ಅಲ್ಲ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಹೋಲಿ ಅಂದ್ರೆ ಆಗಿ ಹೋಗಿರುವುದು ಅಥವಾ ಕಳೆದು ಹೋಗಿರುವುದು. ಅಂದ್ರೆ ಪಾಸ್ಟ್ ಇಸ್ ಪಾಸ್ಟ್, ಹಳೆಯದನ್ನೆಲ್ಲ ಕಳೆದುಕೊಳ್ಳೋದು. ನಿಜ. ಈ ಪಾಸ್ಟ್ ಇಸ್ ಪಾಸ್ಟ್ ಅನ್ನೋ ತತ್ವವೇ ನಮ್ಮ ಹೊಸ ಜನ್ಮದ ತಲಪಾಯ. ನಾವೆಲ್ರೂ ಬ್ರಾಹ್ಮಣ ಜನ್ಮ ಪಡೆದಿದ್ದೀವಿ, ಅಂದ್ರೆ ಇದು ನಮ್ಮ ಮರುಜೀವ ಜನ್ಮ. ಹೌದು. ಒಬ್ಬ ವ್ಯಕ್ತಿ ಹೊಸ ಜನ್ಮ ಪಡೆದ ಮೇಲೆ ಆತನ ಹಿಂದಿನ ಜನ್ಮದ ಸಾಲಗಳು, ದ್ವೇಷಗಳು ಅಥವಾ ಸ್ವಭಾವಗಳು ಆತನನ್ನ ಹಿಂಬಾಲಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ನಮ್ಮ ಹಳೆ ಸಂಸ್ಕಾರಗಳು ಈ ಹೊಸ ಜನ್ಮಕ್ಕೆ ಅಪ್ರಸ್ತುತವಾಗುತ್ತೆ. ಖಂಡಿತ. ಪವಿತ್ರತೆಯೇ ಸುಖ ಮತ್ತು ಶಾಂತಿಯ ತಾಯಿಯಾಗಿದೆ. ಈ ಪವಿತ್ರತೆಯನ್ನ ಧಾರಣೆ ಮಾಡಬೇಕಾದರೆ ನಾವು ಹಳೆ ಜನ್ಮದ ಖಾತೆಯನ್ನ ಸಂಪೂರ್ಣವಾಗಿ ಮುಚ್ಚಲೇಬೇಕು. ಆ ಹಳೆ ಕಡತಗಳನ್ನ ಮತ್ತೆ ಮತ್ತೆ ತೆರೆದು ನೋಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಇದೇ ಕಾರಣಕ್ಕಾಗಿಯೇ ಹೋಲಿ ಆಚರಿಸುವ ಮುನ್ನ ಹಳೆ ಕಟ್ಟಿಗೆಗಳನ್ನ ಮತ್ತು ಕಸವನ್ನ ಹಾಕಿ ಸುಡುವ ಹೋಲಿಕಾ ದಹನ ಮಾಡುವ ಸಂಪ್ರದಾಯ ಬಂದಿರೋದು. ಹೌದು. ಆದ್ರೆ ನಾವೆಲ್ಲರೂ ಮಾಡ್ಬೇಕಾಗಿರೋದು ಭೌತಿಕ ದಹನ ಅಲ್ಲ, ಬದಲಾಗಿ ನಮ್ಮ ಹಳೆ ಸಂಸ್ಕಾರಗಳ ದಹನ. ನಿಜ. ನಮ್ಮೊಳಗೆ ಬೇರೂರಿರುವ ಆಲಸ್ಯ, ನಿರ್ಲಕ್ಷ್ಯ, ಕೋಪ ಮತ್ತು ನನ್ನ ಸಂಸ್ಕಾರ ಅನ್ನೋ ಸಬೂಬನ್ನ ಮೊದಲು ಸುಟ್ಟು ಭಸ್ಮ ಮಾಡಬೇಕು. ಹಳೆಯದನ್ನ ಸುಡದೆ ಹೊಸ ಬಣ್ಣವನ್ನ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಇದಕ್ಕೆ ನಮ್ಗೆ ಬೇಕಾಗಿರೋದು ದೃಢ ಸಂಕಲ್ಪದ ಬೆಂಕಿ. ದೃಢ ಸಂಕಲ್ಪವಿಲ್ಲದೆ ಕೇವಲ ಮೇಲ್ನೋಟಕ್ಕೆ ಬದಲಾವಣೆಯ ನಾಟಕ ಮಾಡಿದ್ರೆ ಹಳೆಯ ಸಂಸ್ಕಾರಗಳು ಮತ್ತೆ ಮತ್ತೆ ಚಿಗುರುಕೊಳ್ಳುತ್ತೆ. ಆ ದೃಢ ಸಂಕಲ್ಪದ ಕೊರತೆಯಿಂದಾಗಿಯೇ ನಮ್ಮಲ್ಲಿ ಹೊಳ ಹೊಳ ಅನ್ನೋ ಅಭ್ಯಾಸ ಬೆಳೆದು ಬಿಡುತ್ತೆ. ಹೌದು ಹೌದು, ಮಾಡಲೇಬೇಕು, ಮುಂದೆ ಮಾಡೋಣ, ನೋಡೋಣ ಅನ್ನೋ ಮುಂದೂಡುವ ಪ್ರವೃತ್ತಿ. ನಾವು ಪರಮಾತ್ಮನ ಮುಂದೆ ನಮ್ಮ ಲೌಕಿಕ ಚತುರತೆಯನ್ನ ಪ್ರದರ್ಶಿಸಲು ಪ್ರಯತ್ನಿಸ್ತೀವಿ. ನಾಳೆ ಮಾಡೋಣ ಅನ್ನೋದು ಮಾಯೆಯ ಅತ್ಯಂತ ಆಕರ್ಷಕ ಬಲೆ. ನಿಜ. ಭಗವಂತನ ಜೊತೆ ಮರಳಲು ನಾವು ಸದಾ ಸಿದ್ಧರಿರಬೇಕು, ಅಂದ್ರೆ ಎವರ್ ರೆಡಿಯಾಗಿರಬೇಕು. ಖಂಡಿತ. ಮೃತ್ಯು ಅಥವಾ ವಿನಾಶ ಯಾವಾಗ ಬೇಕಾದರೂ ಎದುರಾಗ್ಬೋದು. ಅಂತಿಮ ಪರೀಕ್ಷೆ ಎದುರಾದಾಗ ನಾನಿನ್ನೂ ಸಿದ್ಧನಾಗಿಲ್ಲ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳಲು ಸಾಧ್ಯವಿಲ್ಲ ಅಲ್ವಾ? ಹೌದು. ನಾವೆಲ್ಲರೂ ಎವರ್ ರೆಡಿ ಆಗಿರ್ಬೇಕಾದ ಜವಾಬ್ದಾರಿ ಕೇವಲ ನಮ್ಗೋಸ್ಕರ ಮಾತ್ರ ಅಲ್ಲ. ಬಾಪ್ ದಾದಾವರು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಭರವಸೆಗಳಿಗೋಸ್ಕರವೂ ಹೌದು. ನಿಜ. ನಾವೆಲ್ಲರೂ ಪರಮಾತ್ಮನ ಆಶಾ ನಕ್ಷತ್ರಗಳು. ನಾವು ತಂದೆಯ ಸಮಾನರಾಗಬೇಕು, ನಮ್ಮಲ್ಲಿ ಸಂಪನ್ನತೆ ಬರಬೇಕು ಅನ್ನೋದು ಅವರ ಅತಿದೊಡ್ಡ ಆಸೆಯಾಗಿದೆ. ಆ ಆಸೆಯನ್ನ ಪೂರೈಸಲು ನಮ್ಮೆಲ್ಲರ ಕಿವಿಯಲ್ಲಿ ಸದಾ ಕರ್ಮಾತೀತ ಆಗಲೇಬೇಕು, ಮನೆಗೆ ಹೋಗ್ಬೇಕು ಅನ್ನೋ ಸ್ಲೋಗನ್ ಮೊಳಗ್ತಲೇ ಇರ್ಬೇಕು. ಕರ್ಮಾತೀತ ಅಂದ್ರೆ ಕರ್ಮವನ್ನ ಬಿಡೋದಲ್ಲ, ಬದಲಾಗಿ ಕರ್ಮವನ್ನ ಮಾಡುತ್ತಲೇ ಆ ಕರ್ಮದ ಬಂಧನದಿಂದ, ಆ ಕರ್ಮದ ಫಲಾಪೇಕ್ಷೆಯಿಂದ ಮತ್ತು ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರದಿಂದ ಮುಕ್ತರಾಗಿರೋದು. ಖಂಡಿತ. ಈ ಸ್ಥಿತಿಯೇ ನಮ್ಮ ದಿನನಿತ್ಯದ ಪುರುಷಾರ್ಥಕ್ಕೆ ದಿಕ್ಸೂಚಿಯಾಗಿದೆ. ನಮ್ಮ ಪುರುಷಾರ್ಥವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇಂದಿನ ವರದಾನವನ್ನ ನಾವು ಆಳವಾಗಿ ಮಂಥನ ಮಾಡೋದು ಅವಶ್ಯಕ. ವರದಾನ ಹೀಗಿದೆ: ಸರ್ವ ಆತ್ಮರ ಪ್ರತಿ ಸ್ನೇಹ ಹಾಗೂ ಶುಭಚಿಂತಕನ ಭಾವನೆ ಇಡುವಂತಹ ದೇಹಿ ಅಭಿಮಾನಿ ಭವ. ಈ ವರದಾನ ನಮಗೆ ಒಂದು ಪ್ರಮುಖವಾದ ದೈನಂದಿನ ಸವಾಲನ್ನ ನಮ್ಮ ಮುಂದಿಡುತ್ತೆ. ಪ್ರಾಯೋಗಿಕವಾಗಿ ಯೋಚಿಸಿ ನೋಡಿ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದ್ರೂ ನಮ್ಮನ್ನ ಟೀಕಿಸಿದಾಗ ಅಥವಾ ನಮಗೆ ಬುದ್ಧಿವಾದ ಹೇಳಿದಾಗ ನಮಗೆ ತಕ್ಷಣವೇ ಅಪಮಾನವಾದಂತೆ ಅನ್ಸುತ್ತೆ, ಕೋಪ ಬರುತ್ತೆ. ಅಂತಹ ಸಮಯದಲ್ಲಿ ಅವರ ಬಗ್ಗೆ ಶುಭಚಿಂತಕ ಅನ್ನೋ ಭಾವನೆ ಬೆಳೆಸ್ಕೊಳ್ಳೋದು ಹೇಗೆ? ಮತ್ತು ಈ ಅಪಮಾನದ ಭಾವನೆಯ ಮೂಲವಾದರೂ ಎಲ್ಲಿದೆ? ಅಪಮಾನದ ಭಾವನೆಯ ಮೂಲವೇ ದೇಹಾಭಿಮಾನ. ನಾವು ನಮ್ಮನ್ನ ಕೇವಲ ಈ ದೇಹ, ಈ ಹುದ್ದೆ, ಈ ಹೆಸರು ಅಂತ ಭಾವಿಸಿದಾಗ, ಯಾರಾದ್ರೂ ಆ ಹೆಸರಿಗೆ ಅಥವಾ ಹುದ್ದೆಗೆ ಧಕ್ಕೆ ತಂದಾಗ ನಮ್ಗೆ ನೋವಾಗತ್ತೆ. ಹೌದು, ನಾನು ಇಷ್ಟು ದೊಡ್ಡವನು, ನನಗೆ ಇವರು ಬುದ್ಧಿ ಹೇಳೋದೆ ಅನ್ನೋ ಅಹಂಕಾರ ಘಾಸಿಗೊಳ್ಳುತ್ತೆ. ಆದರೆ ನಾವೆಲ್ಲರೂ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿದ್ದಾಗ, ಅಂದ್ರೆ ನಾನೊಂದು ಚೈತನ್ಯ ಆತ್ಮ, ಈ ದೇಹ ಕೇವಲ ನನ್ನ ಪಾತ್ರ ನಿರ್ವಹಿಸುವ ಉಡುಪು ಅನ್ನೋ ನಿರಂತರ ಅರಿವಿನಲ್ಲಿದ್ದಾಗ ಆ ದೃಷ್ಟಿಕೋನವೇ ಬದಲಾಗುತ್ತಲ್ವಾ? ಖಂಡಿತ. ಯಾರಾದರೂ ನಮ್ಗೆ ಶಿಕ್ಷಣ ನೀಡಿದಾಗ ಅವರು ನಮ್ಮೊಳಗಿನ ದೌರ್ಬಲ್ಯವನ್ನ ತಿದ್ದಲು ಸಹಾಯ ಮಾಡ್ತಾ ಇದ್ದಾರೆ. ಅವರು ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತಿರುವ ಶುಭಚಿಂತಕರು ಅನ್ನೋ ಭಾವನೆ ಮೂಡುತ್ತೆ. ನಿಜ. ಯಾಕೆಂದ್ರೆ ಆತ್ಮಕ್ಕೆ ಯಾವ ಅಪಮಾನವೂ ತಟ್ಟುವುದಿಲ್ಲ. ಈ ಸಮಾನ ದೃಷ್ಟಿ ಮತ್ತು ಶುಭ ಭಾವನೆಯೇ ನಮ್ಮನ್ನ ತಂದೆಯ ಸಮಾನರನ್ನಾಗಿ ಮಾಡುತ್ತೆ. ಇದು ನಮ್ಮ ದೈನಂದಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಅದ್ಭುತ ಒಳನೋಟ.
ಅಹಂಕಾರದ ಪೊರೆಯನ್ನ ಕಳಚಿದ್ರೆ ಮಾತ್ರ ಎದುರುಗಿರುವವರಲ್ಲಿ ಶುಭವನ್ನ ಕಾಣಲು ಸಾಧ್ಯ. ಹೌದು, ಇದೇ ನಿಟ್ಟಿನಲ್ಲಿ ಇಂದಿನ ಸ್ಲೋಗನ್ ಕೂಡ ನಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸುವಂತಿದೆ. ಸ್ಲೋಗನ್ ಹೀಗಿದೆ: ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುತ್ತೀರೆಂದರೆ ದುಃಖಗಳ ಪ್ರಪಂಚವು ಮರೆತು ಹೋಗುವುದು. ಈ ಸ್ಲೋಗನ್ ಕೇವಲ ಒಂದು ವಾಕ್ಯ ಅಲ್ಲ, ಇದು ಮಾನವ ಕುಲದ ಎಲ್ಲಾ ಮಾನಸಿಕ ಮತ್ತು ಭೌತಿಕ ದುಃಖಗಳಿಗೆ ಅಂತಿಮವಾದ ಮದ್ದಾಗಿದೆ. ನಾವೆಲ್ಲರೂ ಜೀವಿಸುತ್ತಿರುವ ಈ ಪ್ರಪಂಚವನ್ನ ದುಃಖದ ಸಾಗರ ಅಂತಲೇ ಕರೆಯಲಾಗುತ್ತಲ್ವಾ? ಹೌದು, ಪ್ರತಿದಿನ ಪ್ರತಿ ಕ್ಷಣ ನಮಗೆ ಒಂದಲ್ಲ ಒಂದು ರೀತಿಯ ನೋವು ಎದುರಾಗ್ತಲೇ ಇರುತ್ತೆ. ಅದು ಆರ್ಥಿಕ ನಷ್ಟ ಇರಬಹುದು, ದೇಹದ ಅನಾರೋಗ್ಯ ಇರಬಹುದು, ಅಥವಾ ಸಂಬಂಧಗಳಲ್ಲಿನ ಬಿರುಕಿರಬಹುದು, ಅಥವಾ ಪ್ರೀತಿಪಾತ್ರರ ಅಗಲಿಕೆ ಇರಬಹುದು. ಮನುಷ್ಯನ ಸಹಜ ಪ್ರವೃತ್ತಿಯೇನೆಂದ್ರೆ ಈ ದುಃಖವನ್ನ ಮರೆಯಲು ಆತ ಭೌತಿಕ ವಸ್ತುಗಳ ಮೊರೆ ಹೋಗ್ತಾನೆ. ಹಣದಲ್ಲಿ, ಕೀರ್ತಿಯಲ್ಲಿ ಅಥವಾ ಲೌಕಿಕ ಸಂಬಂಧಗಳಲ್ಲಿ ಸಮಾಧಾನ ಹುಡುಕ್ತಾನೆ. ಆದರೆ ಇವೆಲ್ಲವೂ ಕೇವಲ ತಾತ್ಕಾಲಿಕ ನೋವು ನಿವಾರಕಗಳು. ನಿಜವಾದ ಗುಣಪಡಿಸುವಿಕೆ ಅಲ್ಲಿರೋದಿಲ್ಲ. ಆದರೆ ಯಾವಾಗ ಒಂದು ಆತ್ಮವು ಪರಮಾತ್ಮನ ಅಗಾಧವಾದ ಷರತ್ತುಗಳಿಲ್ಲದ ದಿವ್ಯ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತೋ ಆಗ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಪವಾಡ ಸಂಭವಿಸುತ್ತೆ. ಆ ಪ್ರೀತಿ ಆತ್ಮದ ಸುತ್ತ ಒಂದು ಅಭೇದ್ಯವಾದ ಶಕ್ತಿಯ ಕವಚವನ್ನ ನಿರ್ಮಿಸುತ್ತೆ. ಇದನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು ಅಲ್ವಾ? ಖಂಡಿತ. ಒಬ್ಬ ತಾಯಿಯ ಮಡಿಲಿನಲ್ಲಿ ಮಲಗಿರುವ ಮಗುವಿಗೆ ಹೊರಗಡೆ ಎಷ್ಟೇ ದೊಡ್ಡ ಬಿರುಗಾಳಿ ಬೀಸ್ತಾ ಇದ್ರೂ ಅದರ ಅರಿವಿರೋದಿಲ್ಲ. ತಾಯಿಯ ಉಷ್ಣತೆ ಮತ್ತು ಪ್ರೀತಿಯೇ ಅದಕ್ಕೆ ಇಡೀ ಪ್ರಪಂಚವಾಗಿರುತ್ತೆ. ಅದೇ ರೀತಿ ಭಗವಂತನ ಪ್ರೀತಿ ಎಂಬ ಅಮೃತದಲ್ಲಿ ಮುಳುಗಿರುವ ಆತ್ಮಕ್ಕೆ ಈ ಭೌತಿಕ ಪ್ರಪಂಚದ ಅಸ್ತಿತ್ವವೇ ಮರೆತುಹೋಗುತ್ತೆ. ಆ ಆತ್ಮದ ದೃಷ್ಟಿಯಲ್ಲಿ ಈ ಲೌಕಿಕ ಕಷ್ಟಗಳೆಲ್ಲವೂ ಕೇವಲ ಕ್ಷಣಿಕ ನಾಟಕದ ದೃಶ್ಯಗಳಂತೆ ಭಾಸವಾಗುತ್ತೆ. ಹೌದು, ಶರೀರಕ್ಕೆ ರೋಗ ಬರಬಹುದು, ಆದರೆ ಆತ್ಮಕ್ಕೆ ಆ ರೋಗದ ನೋವು ತಟ್ಟೋದಿಲ್ಲ. ಆರ್ಥಿಕ ಸಂಕಷ್ಟ ಬರಬಹುದು, ಆದರೆ ಆತ್ಮದ ಆಂತರಿಕ ಶಾಂತಿ ಕದರೋದಿಲ್ಲ. ಪರಮಾತ್ಮನ ಪ್ರೀತಿ ನೀಡುವ ಆ ಅಗಾಧವಾದ ಆಂತರಿಕ ಶಕ್ತಿಯಿಂದ ಎಂತಹ ಕಠೋರವಾದ ಪರಿಸ್ಥಿತಿಯನ್ನಾದ್ರೂ ನಾವು ಅಚಲವಾಗಿ ಮುಗುಳ್ನಗುತ್ತಾ ಎದುರಿಸಬಹುದು. ನಮ್ಮ ಅಸ್ತಿತ್ವವೇ ಪರಮಾತ್ಮನ ಪ್ರೀತಿಯಾಗಿದ್ದಾಗ ದುಃಖದ ಕಂಪನಗಳು ನಮ್ಮನ್ನ ಸ್ಪರ್ಶಿಸಲು ಸಾಧ್ಯವೇ ಇಲ್ಲ. ಪರಮಾತ್ಮನ ಪ್ರೀತಿ ಹೇಗೆ ನಮ್ಮನ್ನ ನೋವಿನಿಂದ ಅಲಿಪ್ತವಾಗಿಡುತ್ತೆ ಅನ್ನೋದರ ಅತ್ಯಂತ ಆಳವಾದ ವಿಶ್ಲೇಷಣೆ ಇದು. ನಮ್ಮ ಗಮನವೆಲ್ಲವೂ ಆ ಮಧುರವಾದ ಪ್ರಾಪ್ತಿಯ ಮೇಲಿದ್ದಾಗ ಪ್ರಪಂಚದ ಯಾವುದೇ ಕ್ಷುಲ್ಲಕ ದುಃಖಗಳು ನಮ್ಮನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಈಗ ಹಿಂದಿನ ಅವ್ಯಕ್ತ ಸೂಚನೆಯನ್ನ ಗಮನಿಸೋಣ. ಅವ್ಯಕ್ತ ಸೂಚನೆ ಹೀಗಿದೆ: ನಿಶ್ಚಯದ ಫೌಂಡೇಶನ್ ತಳಪಾಯವನ್ನ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಇದು ನಮಗೆ ನೇರವಾಗಿ ಅಭಯಹಸ್ತ ನೀಡಿದಂತಿದೆ. ಭಗವಂತನ ಕೈಯಲ್ಲಿ ನಮ್ಮ ಕೈ ಭದ್ರವಾಗಿದೆ ಅನ್ನೋ ಒಂದೇ ಒಂದು ನಿಶ್ಚಯವಿದ್ರೆ ನಾವು ನಮ್ಮ ಬದುಕಿನ ಭಾರವನ್ನೆಲ್ಲ ಕೆಳಗಿಡಬಹುದು. ಸಂಪೂರ್ಣ ಸತ್ಯ. ಅನಿಶ್ಚಿತತೆಯೇ ಭಯಕ್ಕೆ ಮೂಲ ಕಾರಣ ಅಲ್ವಾ? ನಾಳೆ ಏನಾಗುತ್ತದೆಯೋ, ನನ್ನ ಕೆಲಸ ಏನಾಗುತ್ತದೆಯೋ ಅನ್ನೋ ಆತಂಕ ನಮಗಿರುತ್ತೆ. ಹೌದು, ಆದರೆ ಆ ಸರ್ವಶಕ್ತ ಪರಮಾತ್ಮನೇ ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ಮುನ್ನಡೆಸುತ್ತಿದ್ದಾನೆ ಅನ್ನೋ ನಿಶ್ಚಯದ ತಳಪಾಯ ಗಟ್ಟಿಯಾದಾಗ ಆ ಭವಿಷ್ಯದ ಭಯ ಸಂಪೂರ್ಣವಾಗಿ ನಾಶವಾಗುತ್ತೆ. ನಿಜ. ನಾವು ನಮ್ಮ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿದಾಗ ನಾವೆಲ್ಲರೂ ಗರಿಗಳಂತೆ ಹಗುರಾಗಿ ನಿರ್ಭಯರಾಗಿ ಬದುಕುವುದು. ಇನ್ನು ಇಂದಿನ ಯಾತ್ಪ್ಯಾರ್ ನೋಡೋಣ. ಎಲ್ಲರಿಗೆ ಬಹಳ ಬಹಳ ಪದಮಾಗುಣ ಬಾಬ್ದಾದಾರವರ ಹಾಗೂ ಅಡ್ವಾನ್ಸ್ ಪಾರ್ಟಿಯ ಎಲ್ಲ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ತಂದೆಯ ನಮಸ್ತೆ. ಬಾಬ್ದಾದಾರವರು ಬಳಸುವ ಈ ಪದಮಾಗುಣ ಅನ್ನೋ ಪದದ ಆಳ ಊಹಾತೀತವಾದದ್ದು. ನಮ್ಮ ಲೌಕಿಕ ಪ್ರೀತಿಯನ್ನ ನಾವು ಅಳೆಯಬಹುದು. ಆದರೆ ಭಗವಂತ ನಮ್ಮ ಮೇಲೆ ಸುರಿಸುವ ಆ ಪದಮಾಗುಣ ಪ್ರೀತಿ ನಮ್ಮ ಆತ್ಮದಲ್ಲಿರುವ ಜನ್ಮ ಜನ್ಮಾಂತರದ ಬಾಯಾರಿಕೆಯನ್ನ ನೀಗಿಸುವಂತಹದ್ದು. ಖಂಡಿತ. ಆ ದಿವ್ಯ ಪ್ರೀತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಈಗ ನಾವೆಲ್ಲರೂ ಇಂದಿನ ಮುರಳಿಯಲ್ಲಿರುವ 8 ಶ್ರೇಷ್ಠ ಸ್ವಮಾನಗಳನ್ನ ಸ್ವೀಕರಿಸೋಣ. ನಾನು ಪರಮಾತ್ಮನ ಅವಿನಾಶಿ ಸಂಗದ ಬಣ್ಣದ ಮೂಲಕ ಸದಾಕಾಲದ ಪವಿತ್ರತೆಯನ್ನು ಅನುಭವಿಸುವಂತಹ ಹೋಲಿಯೆಸ್ಟ್ ಆತ್ಮನಾಗಿದ್ದೇನೆ. ನಾನು ಸದಾ ತಂದೆಯ ಜೊತೆಗಿರುವ ಮೂಲಕ ಮಾಯೆಯ ಸರ್ವ ಆಕರ್ಷಣೆಗಳನ್ನು ದೂರವಿಡುವಂತಹ ಕಂಬೈನ್ಡ್ ಸ್ವರೂಪದ ಆತ್ಮನಾಗಿದ್ದೇನೆ. ನಾನು ದೃಢ ಸಂಕಲ್ಪದ ವಿಧಿಯ ಮೂಲಕ ಹಳೆಯ ಸಂಸ್ಕಾರಗಳನ್ನು ಸದಾಕಾಲಕ್ಕಾಗಿ ಸಮಾಪ್ತಿ ಮಾಡುವಂತಹ ಮರುಜೀವ ಜನ್ಮದ ಆತ್ಮನಾಗಿದ್ದೇನೆ. ನಾನು ತ್ರಿಕಾಲದರ್ಶಿ ಸೀಟಿನಲ್ಲಿ ಸ್ಥಿತರಾಗುವ ಮೂಲಕ ಪ್ರತಿಯೊಂದು ಕರ್ಮದ ಆದಿ, ಮಧ್ಯ, ಅಂತ್ಯವನ್ನು ಅರಿತು ಶ್ರೇಷ್ಠ ನಿರ್ಣಯ ಮಾಡುವಂತಹ ಹೋಲಿ ಹಂಸ ಆತ್ಮನಾಗಿದ್ದೇನೆ.
ನಾನು ಸಂಪೂರ್ಣ ಪವಿತ್ರತೆಯ ಧಾರಣೆಯ ಮೂಲಕ ಸುಖ, ಶಾಂತಿ ಮತ್ತು ಆನಂದವನ್ನು ಪ್ರತ್ಯಕ್ಷ ಮಾಡುವಂತಹ ಪೂಜ್ಯ ಆತ್ಮನಾಗಿದ್ದೇನೆ. ನಾನು ಸತ್ಯತೆಯ ಬಲದ ಮೂಲಕ ಹಳೆಯ ಜನ್ಮದ ಹುಡುಗಾಟಿಕೆ ಮತ್ತು ಆಲಸ್ಯವನ್ನು ಸುಟ್ಟುಹಾಕುವಂತಹ ಸದಾ ವಿಜಯೀ ಆತ್ಮನಾಗಿದ್ದೇನೆ. ನಾನು ಕರ್ಮಾತೀತ ಸ್ಥಿತಿಯ ಪುರುಷಾರ್ಥದ ಮೂಲಕ ತಂದೆಯೊಡನೆ ಪರಂಧಾಮಕ್ಕೆ ಹಿಂತಿರುಗಲು ಸದಾ ಸಿದ್ಧರಿರುವಂತಹ ಎವ್ರೆಡಿ ಆತ್ಮನಾಗಿದ್ದೇನೆ. ನಾನು ಶುಭ ಭಾವನೆಯ ಮೂಲಕ ಸರ್ವರ ಪ್ರತಿ ಸ್ನೇಹವನ್ನು ಬೀರುವಂತಹ ಮತ್ತು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುವ ದೇಹಿ ಅಭಿಮಾನಿ ಆತ್ಮನಾಗಿದ್ದೇನೆ. ಈಗ ಇಂದಿನ ಮುಖ್ಯ ಟೇಕವೇಗಳನ್ನು ನೋಡೋಣ. ಸ್ವಮಾನದ ಅಭ್ಯಾಸ. ನಾನು ಸದಾ ತಂದೆಯ ಜೊತೆಗಿರುವ ಕಂಬೈನ್ಡ್ ಸ್ವರೂಪದ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ಪರಮಾತ್ಮನ ಸಂಗದ ಬಣ್ಣ ನನ್ನ ಆತ್ಮದ ಮೇಲಿದೆ ಎಂಬ ಆಂತರಿಕ ಅಭ್ಯಾಸವನ್ನು ಮಾಡಿ. ಮುಖ್ಯ ಭಾವನೆ ಹೋಲಿ, ಕಳೆದು ಹೋಗಿರುವುದು ಎಂದು ಭಾವಿಸಿ. ಈ ಹಳೆಯ ಪ್ರಪಂಚದಲ್ಲಿ ನನ್ನ ಹಳೆಯ ಜೀವನ, ಹಳೆಯ ಮಾತುಗಳು ಮತ್ತು ಹಳೆಯ ವ್ಯರ್ಥ ಸಂಕಲ್ಪಗಳು ಕಳೆದು ಹೋಗಿವೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. ದೈವಿ ಗುಣದ ಧಾರಣೆ. ಇಡೀ ದಿನ ಪವಿತ್ರತೆ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಮಾಯೆಯ ಹುಡುಗಾಟಿಕೆ ಮತ್ತು ಆಲಸ್ಯದ ಪ್ರಭಾವ ಇರದಂತೆ ಗಮನಹರಿಸಿ. ಪವಿತ್ರತೆಯ ಪುರುಷಾರ್ಥ ಸುಖ, ಶಾಂತಿ, ಆನಂದದ ಜನನಿಯಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ನಿಮ್ಮ ಸಂಕಲ್ಪ ಮತ್ತು ಕರ್ಮಗಳ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. ಕರ್ಮಯೋಗ. ಕರ್ಮಕ್ಷೇತ್ರದಲ್ಲಿ ತ್ರಿಕಾಲದರ್ಶಿ ಸೀಟ್ನಲ್ಲಿ ಸೆಟ್ ಆಗಿ ದಿನವಿಡೀ ಯಾವುದೇ ಕಾರ್ಯ ಮಾಡುವಾಗ ಆದಿ, ಮಧ್ಯ, ಅಂತ್ಯವನ್ನು ನೋಡಿ ನಿರ್ಣಯ ಮಾಡಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಸೇವೆ ಮತ್ತು ವೈರಾಗ್ಯ. ಇದು ಮನೆಗೆ ಹಿಂತಿರುಗುವ ಸಮಯವಾಗಿರುವುದರಿಂದ ರಾವಣನ ಖಜಾನೆಯಾದ ಹಳೆಯ ಸಂಸ್ಕಾರಗಳ ಬಗ್ಗೆ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಕರ್ಮಾತೀತ ಸ್ಥಿತಿಯನ್ನು ತಲುಪುವ ಪುರುಷಾರ್ಥದಲ್ಲಿ ಸಫಲ ಮಾಡಿಕೊಳ್ಳಿ. ದಿನಚರ್ಯ ಮತ್ತು ವರದಾನ. ದಿನವಿಡೀ ಧ್ಯಾನದ ವಿಶೇಷ ಸಮಯದಲ್ಲಿ ಸರ್ವರ ಬಗ್ಗೆ ಶುಭಚಿಂತಕನ ಭಾವನೆಯಿಡುವ ದೇಹಿ ಅಭಿಮಾನಿ ಸ್ಥಿತಿಯನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಕರ್ಮಕ್ಷೇತ್ರದಲ್ಲಿ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುವ ಅಭ್ಯಾಸ ಮಾಡಿ. ಶಕ್ತಿಗಳ ಜಮಾ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಕಂಬೈನ್ಡ್ ಆಗಿ ಇರುವುದರ ಮೂಲಕ ನಿರ್ಣಯ ಶಕ್ತಿಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಇಂದಿನ ಟೇಕವೇಗಳು ಹಳೆಯದೆನ್ನ ಮರೆತು ಹೊಸ ಬದುಕಿಗೆ ತೆರೆದುಕೊಳ್ಳುವ ಬಗ್ಗೆ ಬಹಳ ಸ್ಪಷ್ಟವಾದ ನಿರ್ದೇಶನಗಳನ್ನ ನೀಡಿವೆ. ಖಂಡಿತ. ಈ ಪಾಸ್ಟ್ ಈಸ್ ಪಾಸ್ಟ್ ಅಂದ್ರೆ ಹಳೆಯದನ್ನೆಲ್ಲ ಕಳೆದುಕೊಳ್ಳುವ, ಹಳೆಯ ಸಂಸ್ಕಾರಗಳನ್ನು ಸುಟ್ಟುಹಾಕುವ ತತ್ವವನ್ನ ಅರ್ಥ ಮಾಡಿಕೊಳ್ಳಲು ನಾವು ಒಂದು ಅರ್ಥಗರ್ಭಿತ ಕಥೆಯನ್ನ ಇಲ್ಲಿ ಸ್ಮರಿಸ್ಕೊಳ್ಬೋದು ಅಲ್ವಾ? ಹೌದು. ಆ ಕಥೆ ಕೇರುಗರಿಗೆ ಬಹಳ ಪ್ರೇರಣೆ ನೀಡುತ್ತೆ. ಒಬ್ಬ ಪ್ರಯಾಣಿಕ ಬಹಳ ದೂರದಿಂದ ಒಂದು ಸುಂದರವಾದ, ಸಂಪೂರ್ಣ ಹೊಸದಾದ ನಗರಕ್ಕೆ ಪ್ರಯಾಣ ಬೆಳೆಸಿದ್ದ. ಆ ಹೊಸ ನಗರ ಹೇಗಿತ್ತು ಅಂದ್ರೆ ಅಲ್ಲಿ ಎಲ್ಲವೂ ಸ್ಫಟಿಕದಂತೆ ಶುದ್ಧವಾಗಿತ್ತು. ಅಲ್ಲಿನ ಗಾಳಿಯಲ್ಲಿ ಅತೀವವಾದ ಶಾಂತಿ ಇತ್ತು. ನಿಜ. ಅದೇ ಆ ಪ್ರಯಾಣಿಕನ ಬೆನ್ನಿನ ಮೇಲೆ ಬಹಳ ಹಳೆಯದಾದ, ಕೊಳೆಯಿಂದ ತುಂಬಿದ, ದುರ್ವಾಸನೆ ಬೀರುತ್ತಿದ್ದ ಒಂದು ಭಾರವಾದ ಮೂಟೆ ಇತ್ತು. ಆ ಹೊಸ ನಗರದ ಹೆಬ್ಬಾಗಿಲಿಗೆ ಬಂದಾಗ ಅಲ್ಲಿನ ಕಾವಲುಗಾರ ಆತನನ್ನ ತಡೆದು ಹೇಳಿದ, ಈ ನಗರದಲ್ಲಿ ಎಲ್ಲವೂ ಹೊಸದು, ಪವಿತ್ರವಾದದ್ದು. ನಿನ್ನ ಈ ಹಳೆಯ, ಕೊಳೆಯಾದ ಮೂಟೆಯನ್ನ ಒಳಗೆ ತರುವಂತಿಲ್ಲ. ಇದನ್ನ ಇಲ್ಲೇ ಹೆಬ್ಬಾಗಿಲಿನ ಹೊರಗೆ ಸುಟ್ಟು ಭಸ್ಮ ಮಾಡು, ಆನಂತರ ಮುಕ್ತವಾಗಿ ಒಳಬರು ಅಂತ ಹೇಳಿದ. ಆಗ ಪ್ರಯಾಣಿಕನಿಗೆ ಆತಂಕವಾಯಿತು. ಆ ಮೂಟೆಯಲ್ಲಿ ಆತನಿಗೆ ಅಭ್ಯಾಸವಾಗಿ ಹೋದ ಹಳೆಯ ಬಟ್ಟೆಗಳಿದ್ವು, ಕೆಲವು ಕಹಿಯಾದ ನೆನಪುಗಳ ವಸ್ತುಗಳಿದ್ವು. ಅವೆಲ್ಲವೂ ಕೊಳೆಯಾಡಿದ್ರೂ ಇದು ನನ್ನದು ಅನ್ನೋ ಮಮಕಾರ ಆತನಲ್ಲಿತ್ತು. ಆ ಹಳೆ ಮೂಟೆಯನ್ನ ಸುಡಲು ಆತನ ಮನಸ್ಸು ಒಪ್ತಿರ್ಲಿಲ್ಲ. ಆದರೆ ಆ ಸುಂದರ ನಗರದ ಆಕರ್ಷಣೆ ಅದಕ್ಕಿಂತ ದೊಡ್ಡದಾಗಿತ್ತಲ್ವಾ? ಆ ಹೊಸ ಪ್ರಪಂಚವನ್ನ ಪ್ರವೇಶಿಸಬೇಕಾದರೆ ಹಳೆಯದನ್ನ ಬಿಡ್ಲೇಬೇಕೆಂಬ ಸತ್ಯ ಆತನಿಗೆ ಅರ್ಥವಾಯಿತು. ಕೊನೆಗೂ ದೃಢ ನಿರ್ಧಾರ ಮಾಡಿ ಅವನು ಆ ಹಳೆಯ ಮೂಟೆಯನ್ನ ಬೆಂಕಿಗೆ ಆಹುತಿ ನೀಡ್ದ. ಮೂಟೆ ಸುಟ್ಟು ಭಸ್ಮವಾದ ತಕ್ಷಣ ಆತನ ಹೆಗಲಿನ ಭಾರವೆಲ್ಲ ಇಳಿದು ಹೋಯಿತು. ಅತ್ಯಂತ ನಿರಾಳವಾಗಿ, ಹೊಸ ವ್ಯಕ್ತಿಯಾಗಿ ಆತ ಆ ಪವಿತ್ರ ನಗರವನ್ನ ಪ್ರವೇಶಿಸಿದ. ಖಂಡಿತ. ನಮ್ಮ ಆಧ್ಯಾತ್ಮಿಕ ಪಯಣವೂ ಅಕ್ಷರಶಃ ಇದೇ ರೀತಿಯಲ್ಲಿದೆ. ಪರಮಾತ್ಮನ ಹೊಸ ಪ್ರಪಂಚಕ್ಕೆ, ಆ ಸಂಪೂರ್ಣ ಪವಿತ್ರವಾದ ಜಗತ್ತಿಗೆ ನಾವು ನಮ್ಮ ಬೆನ್ನ ಮೇಲಿರುವ ಹಳೆಯ ಭಾರವಾದ ಸಂಸ್ಕಾರಗಳ ಮೂಟೆಯನ್ನ ಸುಡ್ಲೇಬೇಕು. ಇದು ನನ್ನ ಸಂಸ್ಕಾರ,
ಅಂತ ನಾವು ರಕ್ಷಿಸ್ಕೊಳ್ತಿರುವ ಆ ಹಳೆಯ ಅಭ್ಯಾಸಗಳೇ ನಮ್ಗೆ ಬಹುದೊಡ್ಡ ತಡೆಯಾಗಿವೆ. ಹೌದು, ಈ ಕಥೆ ನಮ್ಮೆಲ್ಲರಿಗೂ ಒಂದು ಆಳವಾದ ಆಲೋಚನೆಯನ್ನ ನೀಡುತ್ತೆ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲರಿಗೂ ಇಂದಿನ ಮಂಥನದ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಬಿಡ್ತಾ ಇದೀವಿ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಅಂತರಂಗದಲ್ಲಿ ಅವಿತಿ ಕುಳಿತಿರುವ ನೀವು ನನ್ನದು ನನ್ನ ಸ್ವಭಾವ ಅಂತ ಬಿಡಲಾರದೆ ರಕ್ಷಿಸಿಕೊಳ್ಳುತ್ತಿರುವ ಯಾವ ಹಳೆಯ ಸಂಸ್ಕಾರವನ್ನು ಇಂದಿನ ಜ್ಞಾನದ ಬೆಂಕಿಗೆ ಆಹುತಿ ನೀಡಿ ನೀವು ಸಂಪೂರ್ಣ ಮುಕ್ತರಾಗಲಿದ್ದೀರಿ? ಈ ಪ್ರಶ್ನೆಗೆ ಪ್ರಾಮಾಣಿಕವಾದ ಉತ್ತರವನ್ನು ಕಂಡುಕೊಳ್ಳುತ್ತಾ ಇಂದಿನ ಮಂಥನವನ್ನು ಮುಕ್ತಾಯಗೊಳಿಸೋಣ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.